ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾವು 8ನೇ ತರಗತಿ ಪಾಸಾಗಿ ಉತ್ತೀರ್ಣರಾಗಿ ಬಂದಿರತಕ್ಕಂಥ 9ನೇ ತರಗತಿಯ ವಿದ್ಯಾರ್ಥಿಗಳು, ಅಂದರೆ ಎಲ್ರಿಗೂ ಸಹ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಕೆಲವು ಗಣಿತದ ಅಂಶಗಳನ್ನು ನಾವೀಗ ತಿಳಿಸಲಿಕ್ಕೆ ಬಯಸ್ತೇವೆ. ಮಕ್ಕಳೇ, ನಿಮಗೆ ಇವತ್ತು ಒಂದು ಕತೆ ಹೇಳ ಕತೆ ಹೇಳ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ರಾಜನಿಗೆ ವಯಸ್ಸಾಯಿತು, ಮಕ್ಕಳು ಯಾರೂ ಇರಲೇ ಇಲ್ಲ. ಆದ್ದರಿಂದ ಮತ್ತೆ ಮುಂದೆ ಈ ಒಂದು ಸಾಮ್ರಾಜ್ಯವನ್ನು ಆಳಲಿಕ್ಕೆ ಮುಂದಿನ ರಾಜ ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಆಗ ಉತ್ತಮವಾಗಿರ್ತಕ್ಕಂಥ ಒಬ್ಬ ಸಮರ್ಥ ರಾಜನನ್ನು ಕಂಡುಹಿಡಿಯಬೇಕಲ್ಲ. ಮಕ್ಕಳಂತೂ ಇಲ್ಲ, ಮಕ್ಕಳಿದ್ದರೆ ಮುಂದಿನ ಯುವರಾಜ ಪಟ್ಟಾಭಿಷೇಕ ಆಗಲ್ಲ. ಆಗ ಏನಾಯಿತು, ಊರಿನಲ್ಲಿರ್ತಕ್ಕಂಥವ್ರು ಯಾರಾದರೂ ಈ ಒಂದು ರಾಜರ ಒಂದು ಸಾಮ್ರಾಜ್ಯ ಏನಿದೆ ಆ ಸಾಮ್ರಾಜ್ಯದಲ್ಲಿ ಯಾರಾದರೂ ಉತ್ತಮವಾದ ಬುದ್ಧಿವಂತ ರಾಜನಾಗಲಿಕ್ಕೆ ಅರ್ಹರಾಗಿರ್ತಕ್ಕಂಥ ವ್ಯಕ್ತಿಯನ್ನು ಕಂಡುಹಿಡಿಯಬೇಕು ಅಂತೇಳಿ ಮಂತ್ರಿಗಳು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ, ಅವರು ಒಂದು ಡಂಗುರ ಬಾರಿಸ್ತಾರೆ. ಏನಂತ, ರಾಜನ ಆಗಲಿಕ್ಕೆ ಇಷ್ಟ ಇರ್ತಕ್ಕಂಥ ಯಾವುದೇ ವ್ಯಕ್ತಿಗಳು ಅರಮನೆಗೆ ಬಂದು ಕಾಣಬಹುದು. ಕಂಡೀಷನ್ಸ್, ಒಂದು ಕಂಡೀಷನ್ಸ್. ಏನಪ್ಪ ಕಂಡೀಷನ್ಸ್ ಅಂತ ಹೇಳಿದರೆ, 1 ವರ್ಷ ಮಾತ್ರ ರಾಜ ಆಗಿರ್ತಾನೆ. 1 ವರ್ಷದ ನಂತರ ಅವನು ಏನು ಮಾಡ್ತಪ್ಪ ಅಂತ ಹೇಳಿದ್ರೆ, ನಾವು ಅವನನ್ನ ಕಾಡಿಗೆ ಹೋಗಿ ಬಿಟ್ಟಿರ್ತೀವಿ. ಆ ಊರಿನ ಒಂದು ನದಿ ಹರಿತಾ ಇದೆ ಅಂತ, ಆ ನದಿಯ ಆ ಕಡೆ ಇರ್ತಕ್ಕಂಥ ದಟ್ಟವಾದ ಅರಣ್ಯ ಕಾರಣ ಇದೆ. ಆ ಕಾಡಿನಲ್ಲಿ ಕ್ರೂರವಾದ ವನ್ಯಮೃಗಗಳು ಇದ್ದಾವೆ. ಅಲ್ಲಿಗೆ ಅವನು ಸಮಾಪ್ತಿ ಆಗುತ್ತೆ. ಆ ಕಾಡಿಗೆ ಬಿಟ್ಟಿರ್ತಾನೆ. 1 ವರ್ಷ ಮಾತ್ರ ರಾಜ ಆಗಿರುತ್ತೆ, ನಂತರ ಅವನೇನಾಗ್ತದೆ ಅಂತ ಹೇಳ್ತಾರೆ. ಆಗ ಯಾರು ಡಂಗುರ ಸಾರಿಸ್ತಾರೆ, ಯಾರು ಬರದೇ ಇಲ್ಲ. 1 ವರ್ಷ ರಾಜನಾದ್ಮೇಲೆ ಅಲ್ಲಿ ಹೋಗಿ ಕಾಡು ಮೃಗಗಳ ಕೈಗೆ ಸಿಕ್ಕಿ ಸಾಯ್ಬೇಕಾಗುತ್ತೆ. ಯಾಕೆ ಬೇಕು, ಬೇಡ ಅಂತೇಳಿ ಯಾರು ಬರದೇ ಇಲ್ಲ. ಕೊನೆಗೆ ಒಬ್ಬ ಯುವಕ ಬರ್ತಾನೆ. ಆಯಿತು, ಆ ಕಂಡೀಷನ್ಸ್ಗೆ ಒಪ್ಪಿ ನಾನು ರಾಜನಾಗ್ತೇನೆ ಅಂತ ಬರ್ತಾನೆ. ರಾಜ ಆಗ್ತಾನೆ. ಕೊನೆಗೆ ಉತ್ತಮವಾದ ರೀತಿಯಲ್ಲಿ ಆಡಳಿತ 1 ವರ್ಷಗಳ ಕಾಲ ಇರೋದು ಅಂತ ಗೊತ್ತಿರುತ್ತೆ. ಮಂತ್ರಿಗಳು ನೆನಪಿಸ್ತಾ ಇರ್ತಾರೆ. 2 ತಿಂಗಳಾಯಿತು, 3 ತಿಂಗಳಾಯಿತು, 6 ತಿಂಗಳಾಯಿತು, ಕೊನೆಗೆ 1 ತಿಂಗಳಿದೆ ಇನ್ನು. ಹಾಗೆ ಇನ್ನು ನಾಳೆ ಮುಗಿದೋಗುತ್ತೆ ಅಂತಕ್ಕಂಥ ಹಿಂದಿನ ದಿನ ಹೇಳ್ತಾರೆ. ಈಗ ಇರ್ತಕ್ಕಂಥದ್ದು ಒಂದಿನ, ನೆಕ್ಸ್ಟ್ ಡೇ ಆಗುತ್ತೆ. ಆಗ ಮುಗಿಯುತ್ತೆ, ಅವನ ಅವಧಿ ಮುಗಿಯುತ್ತೆ. ಅವನನ್ನ ಏನಾಯಿತು, 1 ವರ್ಷದ ಅವಧಿ ಮುಗಿದೋಯ್ತಪ್ಪ ಇಂದ ಅಂತ ಹೇಳಿ ಅವನನ್ನು ಹೋಗಿ ಅಲ್ಲಿ ನದಿಯ ದಾಡೆ ಆಚೆ ಇರ್ತಕ್ಕಂಥ ಕಾಡಿಗೆ ದಟ್ಟಕಾಮಂತಲ್ಲಿ ಬಿಡಲಿಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಬಿಡ್ತಾರೆ. ಅಲ್ಲಿ ಹೋಗಿ ಅವನ್ನ ಆಚೆ ಬಿಟ್ಟು, ಆದರೆ ಅಲ್ಲಿ ಕಾಡು ಇರಲಿಲ್ಲ. ಯಾಕೆ? ಅವನ ಒಂದು ರಾಜರ ಆಡಳಿತದಲ್ಲಿ ಆ ನದಿಯ ಆ ಕಡೆ ಇರ್ತಕ್ಕಂಥ ಕಾಡನ್ನು ಸಂಪೂರ್ಣವಾಗಿ ಅವನೇನು ಮಾಡ್ದ, ಒಂದು ನಗರವನ್ನಾಗಿ ಪರಿವರ್ತನೆ ಮಾಡಿಬಿಟ್ಟಿದ್ದ. ಅವನ ಆಡಳಿತದಲ್ಲಿ ಏನು ಮಾಡ್ದ, ಅದನ್ನು ಸಂಪೂರ್ಣವಾದ ಒಂದು ನಗರವನ್ನಾಗಿ ಪರಿವರ್ತನೆ ಮಾಡಿ ದೊಡ್ಡ ಅರಮನೆಯನ್ನೇ ಕಟ್ಟಿಸಿದ್ದ. ಹಿಂದೆಲ್ಲಿ ವನ್ಯ ಪ್ರಾಣಿಗಳಿರ್ತದೆ, ಗೊತ್ತಾಯ್ತಾ? ಹೀಗೆ ಅವನೇನು ಮಾಡ್ದ, ತನಗೆ ಸಿಕ್ಕ ಅವಕಾಶ ಏನಿದೆ, 1 ವರ್ಷ ಕಾಲಗಳ ಅವಕಾಶ, ಅದನ್ನು ಬಳಕೆ ಮಾಡಿಕೊಂಡು ತನಗೆ ಬಂದಿರತಕ್ಕಂಥ ಆತಂಕವನ್ನು ನಿವಾರಣೆ ಮಾಡಿಕೊಂಡು ಅವನು ಇನ್ನಷ್ಟು ವರ್ಷಗಳ ಕಾಲ ರಾಜನಾಗಿ
ಇದ್ದ. ಯಾಕಂದರೆ ಅದು ಆಗ ಅರಮನೆ ನಿರ್ಮಾಣ ಆಗಿತ್ತು, ಅವನ ಸಂದರ್ಭ ಕೊನೆಗೆ ಅವನೇ ಕಂಟಿನ್ಯೂ ಆದ. ಹೀಗೆ ತನ್ನ ಬುದ್ಧಿವಂತಿಕೆ ಮತ್ತು ಆ ಒಂದು ಸಮಯದ ಅವಕಾಶವನ್ನು ಬಳಕೆ ಮಾಡಿಕೊಂಡ್ರೆ ನಾವು ಸಹ ಹೌದಾ, ಏನೋ ಕಷ್ಟ ಆಯ್ತಪ್ಪ ಅಂತ ಹೇಳ್ತಾ ಹೋದರೆ ಏನೂ ಆಗದೇ ಇಲ್ಲ. ಅದನ್ನ ಅವಕಾಶವನ್ನು ಬಳಕೆ ಮಾಡಿಕೊಂಡ್ರೆ ನಾವೇನು ಮಾಡ್ಬೋದು, ಅದನ್ನ ಸದುಪಯೋಗ ಪಡ್ಕೋಬೋದು. ನಮ್ಮಕ್ಕೆ ಅದನ್ನ ಅವಕಾಶವನ್ನು ಅರ್ಥ ಮಾಡ್ಕೋಬೇಕು ಅಂತ ಒಂದು ಉದ್ದೇಶ ಇದೆ. ಹೌದಲ್ವಾ? ಹೀಗೆ ಕಥೆಗಳು, ಪಂಚತಂತ್ರ ಕಥೆಗಳು ಹಲವಾರುಗಳು ನೀವು ಸಹ ಓದ್ಬೋದು. ಈಗ ಇಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ನಮಗೆ ಮಾನವ ಒಂದು ಹಿಂದಿನಿಂದ ಪುರಾತನ ಕಾಲದಿಂದ ಈ ಗಣಿತದ ಜ್ಞಾನವನ್ನು ನಿಧಾನವಾಗಿ ಕಲ್ತ್ಕೊಂಡು, ಹೌದಲ್ಲ? ಮೊಟ್ಟ ಮೊದಲದಾಗಿ ಸಂಖ್ಯೆಗಳನ್ನು ಎಣಿಸ್ಲಿಕ್ಕೆ ಬರ್ತಾ ಇರಲಿಲ್ಲ. ವಸ್ತುಗಳ ವಿನಿಮಯ ಪದ್ಧತಿ ಇತ್ತು ಮೊದಲು. ಹೌದಾ? ನೀನು ಇಷ್ಟು ಕುರಿ ಕೊಡಪ್ಪ, ನಾನು ಇಷ್ಟು ರಾಗಿ ಕೊಡ್ತೇನೆ ಅಥವಾ ಜೋಳ ಕೊಡ್ತೇನೆ, ಈ ರೀತಿಯಾಗಿ ವಸ್ತುಗಳ ವಿನಿಮಯ ಪದ್ಧತಿ ಇತ್ತು. ಆಮೇಲೆ ಎಲ್ಲೋ ಹಸುಗಳು ಎಲ್ಲೋ ಕಾಡಿಗೆ ಹೋದರೆ ಬಂದ ಮೇಲೆ ಅವು ಎಷ್ಟು ಸಂಖ್ಯೆಯ ಹಸುಗಳಿದ್ದಾವೆ ಅಂತಲೇ ಗೊತ್ತಾಗ್ತಿರಲಿಲ್ಲ. ಅವರೊಂದು ಗೂಟ ಕಟ್ಟಿರ್ತಿತ್ತು, ಆ ಗೂಟಕ್ಕೆ ಕಟ್ತಾ ಇದ್ರು ಒಂದು, ಹೌದಾ? ಇನ್ನೊಂದು ಗೂಟ ಖಾಲಿ ಇದೆ ಅಂದರೆ ಒಂದು ಯಾವುದೋ ಹಸು ಖಾಲಿಯಾಗಿದೆ ಅಂದರೆ ಯಾವುದೋ ಕಾಡಿನಲ್ಲಿ ಕುಣಿತಿದ್ದಿರಬಹುದು ಅಂತಕ್ಕಂಥ ಒಂದು ಭಾವನೆ. ಈ ರೀತಿಯಾಗಿ ನಿಧಾನವಾಗಿ ಮನುಷ್ಯ ತನ್ನ ವಸ್ತುಗಳ ಎಣಿಸುವಿಕೆಯನ್ನು ಕಲಿತ. ಹೌದಾ? ವಸ್ತುಗಳನ್ನ ಎಣಿಸುವಿಕೆಯನ್ನು ಕಲಿತ. ಈ ರೀತಿ ಎಣಿಸುವಿಕೆಯನ್ನ ಅವಕಾಶವನ್ನು ಬಳಕೆ ಮಾಡಿಕೊಂಡು ಈಗ ನಾವು ಗಣಿತದಲ್ಲಿ ನಾವು ಹಲವಾರು ವಿಧದ ಸಂಖ್ಯಾ ಗಣಗಳನ್ನು ನಾವು ನೋಡ್ತೀವಿ. ಹೌದಲ್ಲ? ವಿವಿಧ ಸಂಖ್ಯಾಗಣಗಳು, ವಿವಿಧ ರೀತಿಯ ಸಂಖ್ಯಾಗಣಗಳಿವೆ. ಆ ಒಂದು ವಿವಿಧ ರೀತಿಯ ಸಂಖ್ಯಾಗಣಗಳು ಮತ್ತು ಅವುಗಳ ಗುಣಲಕ್ಷಣಗಳು ಏನೇನು, ಮೂಲಭೂತವಾದ ಗುಣಲಕ್ಷಣಗಳು ಏನೇನು ಅಂತಕ್ಕಂಥದ್ದನ್ನ ಹಿಂದಿನ ತರಗತಿಯ ಒಂದು ಕಲ್ತಿದ್ದೀರಾ, ಅವುಗಳನ್ನು ಸ್ವಲ್ಪ ಪುನರಾವರ್ತನೆ ಮಾಡಲಿಕ್ಕೆ ಬಯಸ್ಬೋದು. ವಿವಿಧ ಸಂಖ್ಯಾಗಣಗಳು ಮತ್ತು ಅವುಗಳ ಗುಣಲಕ್ಷಣಗಳು. ನೋಡಿ, ವಿವಿಧ ರೀತಿಯ ಸಂಖ್ಯಾಗಣಗಳು ಏನು, ಮಾನವನ ಅವಶ್ಯಕತೆಗೆ ಬೇಕಾಗಿರ್ತಕ್ಕಂಥ ಒಂದು ಸಂಖ್ಯಾಗಣಗಳನ್ನು ಮಾನವ ನಿಧಾನವನ್ನು ಕಂಡುಹಿಡಿದ. ಹೌದಲ್ವ? ನೀವು ಹಿಂದಿನಿಂದ ಓದ್ಕೊಂಡು ಬಂದಿದ್ದೀರಾ. ಹೌದಲ್ವ? ಬೇರೆ ಬೇರೆ ರೀತಿಯ ಒಂದು ಮೂರು ನಾಲ್ಕು ರೀತಿಯ ಸಂಖ್ಯಾಗಣಗಳನ್ನು ಇವಾಗಲೇ ಕಲ್ತಿದ್ದೀರ. ಹೌದಾ? ಮೊಟ್ಟ ಮೊದಲನೆಯ ಸಂಖ್ಯಾಗಣ ಅಂತ ಹೇಳಿದ್ರೆ ಮೊದಲು ಯಾವುದು ಗೊತ್ತಿದೆಯಾ? ಯಾವುದು? ಸೊನ್ನೆ ನಂತರ ಕಂಡಿದ್ದು. ಮೊಟ್ಟ ಮೊದಲನೇದು ನಾವು ವಸ್ತುಗಳನ್ನು ಎಣಿಸುವ ಪ್ರಕ್ರಿಯೆಯನ್ನು ಮೊಟ್ಟ ಮೊದಲನೇ. ಹೌದಾ? ಈಗ ಸಂಖ್ಯಾ ಸೂಚಕಗಳನ್ನು ಮಾಡ್ಕೊಂಡಿದ್ದೀವಿ. ಸಂಖ್ಯೆಗಳನ್ನ 1, 2, 3 ಅಂತ ಸಂಖ್ಯೆಗಳು ಹೇಳ್ತೀವಲ್ವ, ಆ ಸಂಖ್ಯೆಗಳನ್ನ ಈಗ ಮೊದಲು ಬೇರೆ ಬೇರೆ ಸೂಚಕಗಳಿದ್ದು ನಿಧಾನವಾಗಿ ಸಂಖ್ಯಾ ಸೂಚಕಗಳನ್ನ ಅವುಗಳನ್ನ ಬರೆಯೋದು ಹೇಗೆ ಅಂತಲೂ ಸಹ ಕಲ್ತ್ಕೊಂಡಿದ್ದೀವಿ. ಹೌದಪ್ಪ? ಈಗ ನಾವು ಬರೀತೀವಿ. ನಾವು ಈ ಒಂದು ಸಂಖ್ಯಾಗಣವನ್ನು ಮೊಟ್ಟ ಮೊದಲಾಗಿ ವಸ್ತುಗಳನ್ನ ಎಣಿಸಲಿಕ್ಕೆ ಬಳಸ್ತೀವಿ. ಹೌದಲ್ವ? 1, 2, 3, 4, 5 ಎಕ್ಸೆಟ್ರಾ ಮುಂದುವರಿ. ಎಣಿಸಲಾದಷ್ಟು ಸಂಖ್ಯೆಗಳು ಮುಂದೆ ಇದ್ದಾವೆ ಎಂದು ಗೊತ್ತಿದೆ. ಹೌದಾ? ಅಸಂಖ್ಯಾತ ಸಂಖ್ಯೆಗಳ ಗಣ ಇದು ನಮಗೆ ಗೊತ್ತಿದೆ. ಏನಿದು? ಎಂಥ ಗಣ ಇದು ಅಂದ್ರೆ ಸ್ವಾಭಾವಿಕವಾಗಿ ಬಂದಿರತಕ್ಕಂಥ ಎಣಿಸಲು ಬಳಸುವ ಸಂಖ್ಯೆಗಳು, ಎಣಿಸಲು ಮಾತ್ರ ಬಳಸುವ ಸಂಖ್ಯೆಗಳು. ಈ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಇಂಗ್ಲಿಷ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ನ್ಯಾಚುರಲ್ ನಂಬರ್
ಈ ಸಂಖ್ಯಾಗಣವನ್ನು ನಾವು ಎನ್ನಿಂದ ಸೂಚಿಸ್ತೀವಿ. ನ್ಯಾಚುರಲ್ ನಂಬರ್. ಎಣಿಸಲು ಬಳಸುವ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುತ್ತೇವೆ. ಎಣಿಸಲಿಕ್ಕೆ ನಾವು ಪ್ರಾರಂಭ ಮಾಡಲು ಒಂದರಿಂದ ನಾವು ಎಣಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆ 1, 2, 3, 4 ಹೌದಲ್ಲ, ಇವನ್ನೇನ್ರಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತೀವಿ. ಸ್ವಾಭಾವಿಕ ಸಂಖ್ಯೆಗಳು ಇಲ್ಲಿ ಅಸಂಖ್ಯಾತ ಸಂಖ್ಯೆಗಳನ್ನು ಒಳಗೊಂಡಿರ್ತಕ್ಕಂಥ, ಎಣಿಸಲಾದಷ್ಟು ಸಂಖ್ಯೆಗಳನ್ನು ಒಳಗೊಂಡಿರ್ತಕ್ಕಂಥ ಅಪರಿಮಿತ ಒಂದು ಗಣ. ಹೌದಲ್ಲ, ಮಾನವನ ಅವಶ್ಯಕತೆ ಜಾಸ್ತಿ ಆಯಿತು. ವಸ್ತುಗಳ ಇಲ್ಲದಿರುವಿಕೆಯನ್ನು ಸೂಚಿಸಬೇಕಾಯಿತು. ವಸ್ತುಗಳು ಏನೂ ಇಲ್ಲ ಅಂದ್ರೆ, ವಸ್ತುಗಳು ಇರೋದನ್ನ ಹೇಳೋದಕ್ಕೆ ಬಳಸ್ತೀವಿ. 1, 2, 3, 4 ಈ ಥರ ಇದೆ. ವಸ್ತುಗಳನ್ನು ಇಲ್ಲ ಅಂತ ಹೇಳಿದ್ರೆ ಅದನ್ನು ಹೇಗೆ ಬಳಸೋದು? ಗಣಿತದಲ್ಲಿ ಹೇಗೆ ಸೂಚಿಸೋದು? ಹೌದಾ? ವಸ್ತುಗಳ ಇಲ್ಲದಿರುವಿಕೆಯನ್ನು ಸೂಚಿಸಲಿಕ್ಕೆ ಹೊಸ ನಂಬರ್ ಉಟ್ಕೊಂಡು ಆಮೇಲೆ ಉಟ್ಕೊಂಡಿದ್ವಿ, ಅದೇ 0. ಹೌದಾ? ಯಾವುದೂ ವಸ್ತುಗಳು ಇಲ್ಲ ಅಂತ ಹೇಳಿದ್ರೆ ಅವಾಗ ಉಟ್ಕೊಂಡಿರ್ತಕ್ಕಂಥ ಸಂಖ್ಯೆನೇ 0. 0 ಸೇರಿಸುವುದಕ್ಕೆ ಏನು ವಸ್ತು ಇಲ್ಲ ಅಂದ್ರೆ 0 ಅಂತ ಹೇಳ್ತೀವಿ. ಆಮೇಲೆ ಕಂಟಿನ್ಯೂ ಮುಂದಿನ ಸಂಖ್ಯೆಗಳು ಇದ್ದೇ ಇವೆ. ಹೌದಲ್ವಾ? ಮುಂದಿನ ಸಂಖ್ಯೆಗಳು ಇದ್ದೇ ಇವೆ. ಈ ಒಂದು ಸಂಖ್ಯಾ ಗಣಕೆ ಅಂತ ಕರಿತೀವಿ. ಇವಾಗ ಪೂರ್ಣ ಆಯಿತು. ಹೌದಾ? ಇದರಲ್ಲಿ ಪೂರ್ಣ ಸಂಖ್ಯೆಗಳಿರಲಿಲ್ಲ. ಹೌದಾ? 0ನ್ನು ಒಳಗೊಂಡಂತೆ ಇರಬೇಕು. ಆಗ ಅದನ್ನ ಪೂರ್ಣ ಸಂಖ್ಯೆಗಳ ಗಣ ಅಂತ ಹೇಳ್ಬೋದು. ಈ ಗಣಕೆ ಅಂತ ಕರಿತೀವಿ. ಹಾಗಾದ್ರೆ ಪೂರ್ಣ ಸಂಖ್ಯೆಗಳ ಗಣ, ಪೂರ್ಣ ಸಂಖ್ಯೆಗಳ ಗಣ, ಪೂರ್ಣ ಸಂಖ್ಯೆಗಳು ಇಂಗ್ಲಿಷ್ನಲ್ಲಿ ಹೋಲ್ ನಂಬರ್ ಅಂತ ಕರೀತೀವಿ. ಹೋಲ್ ನಂಬರ್. ಈ ಸಂಖ್ಯಾಗಣವನ್ನು W ನಿಂದ ಸೂಚಿಸ್ತೀವಿ. ಹೋಲ್ ನಂಬರ್. ಇಂಗ್ಲಿಷಲ್ಲಿ ಬೇಕಾದ್ರೆ ಅದನ್ನ ಬರೆದಿರ್ತೀವಿ. ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಪೂರ್ಣ ಸಂಖ್ಯೆಗಳು. ಹಾಗಾದ್ರೆ ಅದರ ಡೆಫಿನೇಷನ್ ಏನಂತ ಹೇಳ್ಬೋದು? ಈಗ ಪೂರ್ಣ ಸಂಖ್ಯೆಗಳ ಗಣ ಅಂದ್ರೇನು? 0ಯನ್ನು ಒಳಗೊಂಡಂತೆ ಇರುವ ಸ್ವಾಭಾವಿಕ ಸಂಖ್ಯೆಗಳು. ಹೌದಾ? ಇದಕ್ಕಿಂತ ಒಂದು ಸಂಖ್ಯೆ ಜಾಸ್ತಿ ಇರುವ 0ಯನ್ನು ಒಳಗೊಂಡಂತೆ ಇರುವ ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಹೌದಲ್ವಾ? ಪೂರ್ಣ ಸಂಖ್ಯೆಗಳು ಅದನ್ನು ಸಹ ನಿಂತುಕೊಳ್ಳಿ. ಹೌದಲ್ಲ? ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಹೀಗೆ ಮನುಷ್ಯನ ಅವಶ್ಯಕತೆ ಹೆಚ್ಚಿದಂತೆಲ್ಲ ಇಷ್ಟೇ ಸಂಖ್ಯೆಗಳ ಇಲ್ಲ, ಇನ್ನೂ ಸಂಖ್ಯೆಗಳು ಇದಾವೆ. ಹೌದಾ? ಅದ್ಯಾವ ಉತ್ಪತ್ತಿ ಆಗ್ತದೆ? ಮನುಷ್ಯನ ಅವಶ್ಯಕತೆ ಹೆಚ್ಚಿದಂತೆಲ್ಲ ಅದನ್ನ ಸೂಚಿಸಲಿಕ್ಕೆ ಬೇರೆ ಬೇರೆ ಸಂಖ್ಯಾ ಸೂಚಕಗಳು ಬೇಕಾಗುತ್ತೆ. ಆಗ ನಾವೇನ್ ಮಾಡ್ತೀವಿ? ಈಗ ಯಾವುದೋ ಒಂದು ಹಿಮಾಲಯ ಪರ್ವತದಲ್ಲಿ ಉಷ್ಣತೆ ಇರುತ್ತಲ್ಲ, 0ಗಿಂತ ಕಡಿಮೆ ಇರುತ್ತೆ. 0ಗಿಂತ ಕಡಿಮೆ ಇರ್ತಕ್ಕಂಥ ಒಂದು ಉಷ್ಣತೆಯನ್ನು ಸೂಚಿಸಲಿಕ್ಕೆ ಕೆಲವು ಸಂಖ್ಯಾ ಸೂಚಕಗಳು ಬೇಕಾದವು. ಅದನ್ನು ನಾವೇನು ಮಾಡಿದ್ವಿ? ಅದರ ಹಿಂದಕ್ಕೆ ಮೈನಸ್ ಹಾಕುವುದರ ಮೂಲಕ ನಾವು ಸಂಖ್ಯಾ ಸೂಚಕವನ್ನು ಬರಿತಾ ಹೋಗ್ತೀವಿ. ಹೌದಲ್ವಾ? ಈಗ ಇಲ್ಲೇನಿದು 0, 1, 2, 3 ಈ ರೀತಿ ಮುಂದುವರಿತಾ ಇದ್ವು ಸಂಖ್ಯೆಗಳು. ಹೌದಲ್ವಾ? ಈಗ ವಸ್ತುಗಳನ್ನ ಕೆಲವು ಒಂದು ಸಂದರ್ಭದಲ್ಲಿ ಆ ತಾಪಮಾನವನ್ನು ಹೇಳಬೇಕಾದ ಸಂದರ್ಭದಲ್ಲಿ, ಹೌದಾ, ತುಂಬಾ ಕನಿಷ್ಠ ತಾಪಮಾನವನ್ನು ಹೇಳಬೇಕಾದ 0ಗಿಂತ ಮಂಜುಗಿರ್ತದೆ ಉಷ್ಣತೆ, 0 ಡಿಗ್ರಿಗಿಂತ ಕಡಿಮೆ ಉಷ್ಣತೆಯ ತಾಪಮಾನವನ್ನು ಹೇಳಬೇಕಾದ್ರೆ -1, -2 ಈ ಒಂದು ಸಂಖ್ಯೆಗಳು ಬೇಕಾದಲ್ವಾ? ಆದರೆ ಇದು ಚಿಕ್ಕ ಸಂಖ್ಯೆ, ಇದಕ್ಕಿಂತ ಒಂದು ಚಿಕ್ಕ ಸಂಖ್ಯೆ, -1ಕ್ಕಿಂತ ಚಿಕ್ಕ ಸಂಖ್ಯೆ -2. ನಾನಿಲ್ಲಿ ಸಂಖ್ಯಾ ರೇಖೆಯನ್ನು ಸಹ ಬರಿತಾ ಇದ್ದೀನಿ. ಸಂಖ್ಯೆಗಳು ಯಾವ ಸಂಖ್ಯೆಗಳು ಮುಂದೆ ಇದ್ದಾವೆ, ಯಾವ ಸಂಖ್ಯೆಗಳು ಹಿಂದೆ ಇದ್ದಾವೆ, ಅದರ ಬೆಲೆ ಎಷ್ಟು, ಅವೆಲ್ಲವೂ ಇಲ್ಲಿ ಗೊತ್ತಾಗ್ತಾ ಇದೆ. ಹೌದಲ್ವಾ? ಈಗ ಅದಕ್ಕಿಂತ ಚಿಕ್ಕ ಸಂಖ್ಯೆ ಅಂದ್ರೆ -3. ಹಾಗೆ ಇಲ್ಲೂ ಸಹ ಹಿಂದೆನೂ ಸಹ ಅಸಂಖ್ಯಾತ ಸಂಖ್ಯೆಗಳಿದ್ದಾವೆ, ಮುಂದೆನೂ ಸಹ ಅಸಂಖ್ಯಾತ ಸಂಖ್ಯೆಗಳು ಇದ್ದಾವೆ. ಇದರಲ್ವಾ? ನೋಡಿ, ಅವಶ್ಯಕತೆ ಹೆಚ್ಚಿದಂತೆಲ್ಲ ನಮ್ಮ
ಸಂಖ್ಯಾಗಣ ದೊಡ್ಡದಾಗ್ತಾ ಹೋಗ್ತಾ ಇದ್ದೀವಿ. ಇದಕ್ಕಿಂತ ದೊಡ್ಡ ಗಣ ಇದು ಒಂದು ಸಂಖ್ಯೆ ಜಾಸ್ತಿ, ಇದಕ್ಕಿಂತ ಡಬಲ್ ದೊಡ್ಡ ಗಣ. ಹೌದಾ? ಇದನ್ನೇ ಅಂತ ಕರಿತೀವಿ, ಇದನ್ನ ಪೂರ್ಣಾಂಕಗಳು ಅಂತ ಕರಿತೀವಿ. ಎಲ್ಲ ಸಂಖ್ಯೆಗಳು ಬಂದ್ವಲ್ವಾ, ಆದ್ರಿಂದ ಇದನ್ನ ಪೂರ್ಣಾಂಕಗಳು ಅಂತ ಕರಿತೀವಿ. ಪೂರ್ಣಾಂಕಗಳು ಆಯ್ತಲ್ಲ. ಇದನ್ನ ಇಂಟೀಜರ್ ಝಡ್ ಅನ್ನುವ ಅಕ್ಷರದಿಂದ ನಾವು ಸೂಚಿಸ್ತೀವಿ. ಹೌದಲ್ವಾ? ಝಡ್ ಅಂದ್ರೆ ಪೂರ್ಣಾಂಕಗಳ ಸಂಖ್ಯೆಗಳ ಗಣ. ಪೂರ್ಣಾಂಕಗಳು ಪೂರ್ಣಾಂಕ ಸಂಖ್ಯೆಗಳ ಗಣ. ಹಾಗಾದ್ರೆ ಅಲ್ಲಿ ಏನಂತ ಹೇಳ್ಬೋದು ಡೆಫಿನೇಷನ್? ಪೂರ್ಣಾಂಕಗಳು ಎಂದರೆ ಏನು ಅಂತ ಹೇಳಿದ್ರೆ, ನಾವು 0 ಅದರ ಮುಂದೆ ಇರ್ತಕ್ಕಂಥ ಧನ ಸಂಖ್ಯೆಗಳಿದ್ದಾವೆ, ಇದರ ಹಿಂದೆ ಇರ್ತಕ್ಕಂಥ ಋಣ ಸಂಖ್ಯೆಗಳಿದ್ದಾವೆ. ಎಲ್ಲವುಗಳನ್ನು ಒಳಗೊಂಡ ಗಣವೇ ಪೂರ್ಣಾಂಕಗಳ ಗಣ. 0 ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು. ಹೌದಾ? ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು ಮತ್ತು 0 ಇವೆಲ್ಲವುಗಳನ್ನು ಒಳಗೊಂಡ ಸಂಖ್ಯಾ ಗಣಕ್ಕೆ ನಾವು ಪೂರ್ಣಾಂಕಗಳು ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ಇಂಟೀಜರ್ಸ್ ಅಂತ ಕರಿತೀವಿ. ಇಂಟೀಜರ್ಸ್ ಅಂತ ಸರಿ, ಪೂರ್ಣಾಂಕಗಳ ಗಣ. ಅದನ್ನ ಝಡ್ ಅನ್ನುವ ಅಕ್ಷರದಿಂದ ಸೂಚಿಸ್ತೀವಿ. ಇದನ್ನ ಝಡ್ ಅಕ್ಷರದಿಂದ. ಹೌದಾ? ಈಗ ಎಲ್ಲಾ ಸಂಖ್ಯೆಗಳು ಬಂದವು ಅಂತ ಅನಿಸುತ್ತೆ ನಿಮಗೆ. ಹೌದಾ? ಅಲ್ಲ, ಇದಕ್ಕಿಂತ ದೊಡ್ಡ ಸಂಖ್ಯಾಗಣ ಇದೆ. ಇದಕ್ಕಿಂತ ದೊಡ್ಡ ಸಂಖ್ಯಾಗಣ ಇದೆ. ಮನುಷ್ಯನ ಅವಶ್ಯಕತೆಗೆ ಬಂದಂತೆಲ್ಲ ಸಂಖ್ಯಾಗಣಗಳ ದೊಡ್ಡಾಗ್ತಾ ಹೋಗಿದ್ದಾವೆ. ನೋಡಿ, ಇಲ್ಲಿ ಏನಾಗಿದೆ? ಇದಕ್ಕಿಂತ ದೊಡ್ಡ ಸಂಖ್ಯಾಗಣ ಅಂತ ಹೇಳಿದ್ರೆ ನಾವು ಈ ಯಾವುದಾದ್ರೂ ಎರಡು ಸಂಖ್ಯೆ ತಗೊಳ್ಳಿ, 1 ಮತ್ತು 2. ಇದರ ನಡುವೆ ಯಾವುದಾದ್ರೂ ಸಂಖ್ಯೆಗಳಿದ್ದಾವ? ಇದರ ನಡುವೆ ಯಾವುದಾದ್ರೂ ಸಂಖ್ಯೆಗಳಿದ್ದಾವ? ಇವೆ. ಇಷ್ಟೇ ಅಲ್ಲ ಸಂಖ್ಯೆಗಳು. ಇನ್ನೂ ಸಂಖ್ಯಾಗಣ ದೊಡ್ಡದಿದೆ. ಇದಕ್ಕಿಂತ ಸಾವಿರಾರು ಪಟ್ಟು ದೊಡ್ಡಿರ್ತಕ್ಕಂಥ ಸಂಖ್ಯಾಗಣ ಇದೆ. ಆದರೆ ಆ ಸಂಖ್ಯಾಗಣವನ್ನು ನಾವು ಈ ರೀತಿ ಬರೆಯಕ್ಕಾಗಲ್ಲ. ಅದು ಯಾವ ರೂಪದಲ್ಲಿರ್ತದೆ? ಯಾವ ರೂಪದಲ್ಲಿರ್ತದೆ ನೋಡಿ, ನಾವು ಹೇಳ್ತೀವಿ 0 ಮತ್ತು 1ರ ನಡುವೆ ನಾವು ದಶಮಾಂಶ ಸಂಖ್ಯೆಗಳನ್ನು ಬರೀತೀವಿ. 0.2, 0.2, 0.3 ಅಥವಾ 0.9, ಆಮೇಲೆ 1. ಹೌದಾ? ಅದರ ನಡುವೆ ಒಂದು ಸ್ಕೇಲಲ್ಲಿ ಗೆರೆ ಹಾಕಿದ್ದಾರೆ. ನೋಡಿದ್ದೀರ ನೀವು? 0.1, 0.2, 0.3 ನಾವು ಸ್ಕೇಲಲ್ಲಿ 1 ಸೆಂಟಿಮೀಟರ್ ಬಗ್ಗೆ ಇರ್ತಕ್ಕಂಥ ನಾವು ಗೆರೆಗಳನ್ನು ನೋಡ್ಬೋದು. ಹೌದಾ? ಅಂತ ಹೇಳಿ ಅದನ್ನು ನಾವು ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ಭಿನ್ನರಾಶಿ ಸಂಖ್ಯೆಗಳು ನೋಡಿದ್ವಲ್ಲ, ಏನು ಭಿನ್ನರಾಶಿ ಸಂಖ್ಯೆಗಳು ಅಂತ ಹೇಳಿದ್ರೆ ಅಂಶ ಮತ್ತು ಛೇದಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಖ್ಯೆ. ಅಂಶ ಮತ್ತು ಛೇದಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಖ್ಯೆ ಏನಂತ ಕರಿತೀವಿ? ಭಿನ್ನರಾಶಿ ರೂಪದ ಸಂಖ್ಯೆಗಳು ಅಂತ ಕರಿತೀವಿ. ಹೌದಲ್ವಾ? ಈ ರೀತಿ ಇರ್ತಕ್ಕಂಥ ಸಂಖ್ಯೆಗಳು ಈಗ 0.1 ಅಂತ ದಶಮಾಂಶ ರೂಪದಲ್ಲಿ ತೋರಿಸ್ತೀವಿ. 0.11. ಹೌದಾ? 0.1 ಅಂತ ಹೇಳಿದ್ರೆ ಏನು? 10ನೇ 1 ವೋಲ್ಟ್. 0.2 ಅಂದ್ರೆ 10ನೇ 2 ವೋಲ್ಟ್. ಇದನ್ನ ಭಾಗಿಸಿದ್ರೆ ನಿಮಗೆ 0.2 ಅಂತ ಬರುತ್ತೆ. ಹೌದಲ್ವಾ? ಗೊತ್ತಿದೆ. ಅಂದ್ರೆ ಈ ರೂಪದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನ ದಶಮಾಂಶದಲ್ಲಿ ಇರ್ತದೆ. ಹೌದಾ? ಇದರ ರೂಪ ಇದು, ಇದರ ರೂಪ ಇದು. ಅಂದ್ರೆ ಈ ರೂಪ ಹೇಗಿದೆಯಪ್ಪ ಅಂದ್ರೆ P/Q ರೂಪದಲ್ಲಿ ಇರ್ತದೆ. P ಅನ್ನೋದು ಅಂಶ, Q ಅನ್ನೋದು ಛೇದ. ಹೌದಾ? P/Q ರೂಪದಲ್ಲಿ ವ್ಯಕ್ತಪಡಿಸುವ ಸಂಖ್ಯೆಗಳಿದ್ದಾವೆ. ಇಲ್ಲಿ ಆ ತರ ಸಂಖ್ಯೆಗಳಿರಲಿಲ್ಲ ಮೇಲಿನ ಸಂಖ್ಯಾಗಣಗಳಲ್ಲಿ. ಹೌದಾ? ಮೇಲಿನ ಸಂಖ್ಯಾಗಣಗಳಲ್ಲಿ ಆ ರೀತಿಯ ಸಂಖ್ಯೆಗಳಿರಲಿಲ್ಲ. ಇಲ್ಲಿ P/Q ರೂಪದಲ್ಲಿಯೂ ಸಹ ಸಂಖ್ಯೆಗಳನ್ನ ವ್ಯಕ್ತಪಡಿಸಬಹುದು. ಈ P/Q ರೂಪದಲ್ಲಿ ವ್ಯಕ್ತಪಡಿಸುವ ಸಂಖ್ಯೆಗಳನ್ನ ನಾವೇಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು.
ಭಾಗಲಬ್ಧ ಸಂಖ್ಯೆಗಳ ಗಣವನ್ನ ಕ್ಯೂನಿಂದ ಸೂಚಿಸಿ. ಕ್ಯೂ ಇಂಗ್ಲಿಷ್ನಲ್ಲಿ ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಇಂಗ್ಲಿಷ್ ಪದನೂ ಸಹ ತಿಳ್ಕೊಂಡಿರ್ಬೇಕು, ಅದಕ್ಕೋಸ್ಕರವಾಗಿ ಹೇಳ್ತಾರೆ. ಕ್ಯಾಪಿಟಲ್ ಕ್ಯೂನಿಂದ ಸೂಚಿಸ್ತೀವಿ. ರ್ಯಾಷನಲ್ ನಂಬರ್ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳ ಗಣ. ನಾವು ನೇರವಾಗಿ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸುವ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳ ಗಣ ಅಂತ ಹೇಳ್ಬಿಟ್ಟೆ, ಹೌದಲ್ವಾ? ಪಿ ಬೈ ಕ್ಯೂ ರೂಪದಲ್ಲಿ ಯಾವ ಸಂಖ್ಯೆಗಳನ್ನ ಬರೀತೀವೋ ಅವುಗಳನ್ನ ಭಾಗಲಬ್ಧ ಸಂಖ್ಯೆಗಳ ಗಣ ಅಂತ ಹೇಳಿ ಕಂಡೀಷನ್ಸ್ ಇದೆ. ಇದರಲ್ಲಿ ಹಿಂಗಂದ್ರೆ ಇದರಲ್ಲಿ ಪಿ ಮತ್ತು ಕ್ಯೂ ಏನಾಗಿದ್ದಾವೆ? ಪಿ ಮತ್ತು ಕ್ಯೂ ಅಂತಕ್ಕಂಥ ಸಂಖ್ಯೆಗಳು ಝಡ್ ಗಣಕ್ಕೆ ಸೇರಿರಬೇಕು. ಅಂದ್ರೆ ಧನ ಸಂಖ್ಯೆ ಆಗ್ಬೋದು, ಋಣ ಸಂಖ್ಯೆ ಆಗಿರ್ಬೋದು, 0 ಆಗ್ಬೋದು, ಹೌದಾ? ಪಿ ಮತ್ತು ಕ್ಯೂಗಳು ಝಡ್ ಗಣಕ್ಕೆ ಸೇರಿರಬೇಕು. ಇನ್ನೊಂದು ಕಂಡೀಷನ್ ಇದೆ, ಛೇದದಲ್ಲಿರ್ತಕ್ಕಂಥ ಕ್ಯೂ 0 ಆಗಬಾರ್ದು. ಪಿ ಮತ್ತು ಕ್ಯೂ 0 ಧನ ಸಂಖ್ಯೆ ಋಣ ಸಂಖ್ಯೆ ಅಂತ ಹೇಳ್ಬಿಟ್ಟೆ, ಆದ್ರೆ ಈ ಕ್ಯೂ ಮಾತ್ರ ಧನ ಸಂಖ್ಯೆ ಋಣ ಸಂಖ್ಯೆ ಆಗ್ಬಾರ್ದು, 0 ಆಗಬಾರ್ದು. 0 ಆಗಬಾರ್ದು. ಕ್ಯೂ ನಾಟ್ ಈಕ್ವಲ್ ಟು 0. ಆ ಸಂಖ್ಯಾಗಣವನ್ನ ಇವೆಲ್ಲ ಸಂಖ್ಯಾಗಣವನ್ನ ಹೇಗೆ ಬರ್ತೀವಿ? ಇಲ್ಲಿ ಸಂಖ್ಯಾಗಣವನ್ನ ಹೇಗೆ ಬರ್ದಿದ್ದೀವಿ ಅಂತ ನೋಡಿ, ಹೌದಾ? ಸಂಖ್ಯಾಗಣವನ್ನ ಕ್ಯೂನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸುವ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳ ಗಣ ಅಂತ ಕರೀತೀವಿ. ಮತ್ತು ಆ ಇದರಲ್ಲಿ ಪಿ ಮತ್ತು ಕ್ಯೂಗಳು ಝಡ್ ಗಣಕ್ಕೆ ಸೇರಿರುತ್ತದೆ ಮತ್ತು ಕ್ಯೂ 0 ಆಗಿರಬಾರದು. ಇನ್ನೇನ್ರಿ? ಭಾಗಲಬ್ಧ ಸಂಖ್ಯೆಗಳು, ಹೌದಾ? ಭಾಗಲಬ್ಧ ಸಂಖ್ಯೆಗಳು. ಈ ರೀತಿಯಾಗಿ ವಿವಿಧ ರೀತಿಯ ಸಂಖ್ಯಾ ಗಣಗಳನ್ನ ನಾವು, ಇದಕ್ಕಿಂತ ದೊಡ್ಡ ಗಣ ಇದೆಯಾ? ಅನೇಕ ರೀತಿಯ ಸಂಖ್ಯೆಗಳು ಇದಾವೆ. ಅದನ್ನ ನೋಡ್ತಾ ಕಲಿತಾ ಹೋಗ್ತಾ ಮುಂದಿನ ತರಗತಿಗಳಲ್ಲಿ ಕಲಿತಾ ಹೋಗ್ತೀವಿ. ಈ ರೀತಿಯಾಗಿ ನಾವು ವಿವಿಧ ರೀತಿಯ ಸಂಖ್ಯಾ, ನಿಮ್ಮ ಹಂತಕ್ಕೆ ಈಗ ವಿವಿಧ ರೀತಿಯ ಸಂಖ್ಯಾಗಣಗಳನ್ನ ಬರಬಹುದು. ಈಗ ನಾವು ಅವುಗಳ ಗುಣಲಕ್ಷಣಗಳನ್ನ ಹೇಳ ಗುಣಲಕ್ಷಣಗಳನ್ನ ಈಗ ಸಂಖ್ಯಾಗಣಗಳು ಆಯ್ತು, ಹೌದಲ್ಲ? ಈಗ ಎಲ್ರಿಗೂ ಗೊತ್ತಾಯ್ತಲ್ಲ, ಸಂಖ್ಯಾಗಣಗಳು ಗೊತ್ತಾಯ್ತು. ಈಗ ಗುಣಲಕ್ಷಣಗಳು ನೋಡೋಣ. ಗುಣಲಕ್ಷಣಗಳು ನಿಮಗೆ ಮುಂದಿನ ಒಂದು ತರಗತಿಗಳಿಗೆ ಅನುಕೂಲಕರವಾದ ರೀತಿಯಲ್ಲಿ ಬೇಸಿಕ್ ಗುಣಲಕ್ಷಣಗಳನ್ನ ಹೇಳ್ತೀನಿ. ಈಗ ಆ ಗುಣಲಕ್ಷಣಗಳನ್ನೆಲ್ಲ ತಿಳ್ಕೊಂಡಿದ್ರೆ ಮುಂದೆ ಈ ಒಂದು ಇದರಲ್ಲಿ ಏನೇನು ರೂಪದಲ್ಲಿ ನಾವು ಆ ಗುಣಲಕ್ಷಣಗಳನ್ನು ವ್ಯಕ್ತಪಡಿಸ್ತೀವಿ ಅಂತಕ್ಕಂಥ ಕಲಿಲಿಕ್ಕೆ ಪೂರಕವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಈಗ ಮೊಟ್ಟ ಮೊದಲಾಗಿ ಆವೃತ ಗುಣ. ಆವೃತ ಗುಣ ನಾವು ಯಾವ್ದಾದ್ರು ಒಂದು ಸಂಖ್ಯೆ ಸಿಂಪಲ್ ಆಗಿರೋ ತಗೊಳ್ಳೋಣ. ನಾವೀಗ ಎಲ್ಲ ಗಣಗಳನ್ನ ನಾವು ಹೋಗೋದು ಬೇಡ, ಒಂದು ಪೂರ್ಣಾಂಕಗಳು ಅಂತ ಇದೆಯಲ್ಲ, ಈಗ ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು ಮತ್ತು 0 ಆ ಸಂಖ್ಯೆಗಳನ್ನ ಅಷ್ಟೇ ತಗೊಳ್ಳೋಣ. ನಿಮಗೆ ಭಾಗಲಬ್ಧ ಸಂಖ್ಯೆಗಳು ತಗೊಂಡ್ರೆ ಈಗ ನಿಮಗೆ ಕಷ್ಟ ಆಗುತ್ತೆ, ಬೇಡ. ಭಾಗಲಬ್ಧ ಸಂಖ್ಯೆಗಳನ್ನ ತಗೊಳ್ಳೋದು ಬೇಡ. ಈಗ ಬೇಸಿಕ್ ಆಗಿರ್ತಕ್ಕಂಥ ಪೂರ್ಣಾಂಕಗಳ ಗಣವನ್ನು ತಗೊಳ್ಳೋಣ. ಧನ ಸಂಖ್ಯೆಗಳು ಈ ರೀತಿ ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು ಮತ್ತು 0 ಇದನ್ನ ನಾವು ಪೂರ್ಣಾಂಕಗಳು ಅಂತ ಕರೀತೀವಿ. ಈ ಪೂರ್ಣಾಂಕಗಳ ಗಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಈಗ ನಾನು ನಿಮಗೆ ಈ ಗುಣಗಳನ್ನ ಹೇಳ್ತಾ ಈ ಆವೃತ ಗುಣ ಅಂದ್ರೆ ಏನು? ಆವೃತ ಗುಣ ಅಂದ್ರೆ ಏನು? ಗುಣ ಬರೀತೀವಿ, ಲಾಜಿಕ್ ಆಗಿ ಗುಣವನ್ನು ಬರೀತೀವಿ. ಏನಪ್ಪ ಅಂತಂದ್ರೆ ಅದನ್ನ ಸಂಕಲನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಬರೀತೀವಿ.
ಸಂಕಲನಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ, ಸಿ ಬಿಲಾಂಗ್ಸ್ ಟು ಝೆಡ್. ಹೀಗೆ ಬರೀ. ಇದು ಗುಣ, ಆವೃತ ಗುಣ. ಅದರಲ್ಲೂ ಸಂಕಲನಕ್ಕೆ ಸಂಬಂಧಪಟ್ಟ ಆವೃತ ಗುಣ. ಏನು ಆವೃತ ಗುಣ ಅಂದ್ರೆ ಝಡ್ ಗಣದಲ್ಲಿರ್ತಕ್ಕಂಥ ಯಾವುದೋ ಎರಡು ಸಂಖ್ಯೆ ತಗೊಳ್ಳಿ, ಯಾವುದಾದ್ರೂ ಎರಡು ಸಂಖ್ಯೆ ತೆಗೆದು ಅವುಗಳನ್ನ ಕೂಡಿದಾಗ ಬರ್ತಕ್ಕಂಥ ಸಂಖ್ಯೆ ಅದೇ ಗಣದಲ್ಲಿ ಇರಬೇಕು. ಗಣದಲ್ಲಿದ್ದರೆ ಆವೃತ ಗುಣ. ಗಣದಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಉದಾಹರಣೆ ತೆಗೆದುಕೊಳ್ಳಿ. ಉದಾಹರಣೆ ಯಾವುದಾದ್ರೂ ತಗೊಳ್ಳಿ. ಝಡ್ ಗಣದಲ್ಲಿ ಧನಸಂಖ್ಯೆಗಳಿದ್ದಾವೆ, ಋಣ ಸಂಖ್ಯೆಗಳಿದ್ದಾವೆ, ಏನ್ ಬೇಕಾದ್ರೂ ತಗೊಳ್ಳಿ. ಯಾವುದಾದ್ರೂ ಎರಡು ಸಂಖ್ಯೆ ತಗೊಳ್ಳಿ. -2 + 5 -5 ಅವುಗಳನ್ನು ಕೂಡಿಸಿದ್ರೆ ಏನಾಗುತ್ತೆ? 3 ಬರುತ್ತೆ. ಒಂದು ನಿಮಗೆ ಕೂಡ ಗೊತ್ತಿದೆ, ಒಂದು ಧನ ಸಂಖ್ಯೆ ಒಂದು ಋಣ ಸಂಖ್ಯೆ ಇದ್ರೆ ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. 3 ಬರುತ್ತೆ. 3 ಸೇರಿದೆಯಲ್ಲ ಇದೆಯಲ್ಲ, ಇದ್ರೆ ಆವೃತ ಗುಣ. ಆವೃತ ಗುಣ ಅಂತ ಜನರಲ್ ಆಗಿ ಹೇಳ್ಬೋದು. ಸಂಕಲನದ ಆವೃತ ಗುಣ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ, ಸಿ ಝಡ್ ಗಣಕ್ಕೆ ಸೇರಿದೆ. ಅಂದ್ರೆ ಯಾವುದಾದರೂ ಝಡ್ ಗಣದಲ್ಲಿರುವ ಯಾವುದಾದರೂ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಕೂಡಿದಾಗ ಬರುವ ಸಂಖ್ಯೆಯು ಅದೇ ಗಣದಲ್ಲಿ ಇದ್ದರೆ ಅದನ್ನು ಆವೃತ ಗುಣ ಎನ್ನುತ್ತೇವೆ. ಇದು ಸಂಕಲನದ ಆವೃತ ಗುಣ. ಇದೇ ತರನೇ ಗುಣಾಕಾರದ ಆವೃತ ಗುಣವನ್ನು ಹೇಳಬೇಕು ಅಂತ ಹೇಳಿದ್ರೆ ಏನಂತ ಹೇಳ್ಬೋದು? ಎ ಇಂಟು ಡಿ ಇಸ್ ಈಕ್ವಲ್ ಟು ಸಿ, ಅದು ಸಹ ಝಡ್ ಗಣಕ್ಕೆ ಸೇರಿದೆ ಅಂತ ಹೇಳ್ಬೋದು. ಹೌದಾ? ಇಲ್ಲಿ ಏನೋ ಬರುತ್ತೆ, ಇದೇ ಸಂಖ್ಯೆಗಳನ್ನ ತೆಗೆದುಕೊಳ್ಳ. -2 × 5 ಗುಣಿಸಿದರೆ 5 × 10 ಪ್ಲಸ್ ಇಂಟು ಮೈನಸ್ -10 ಬಂತು. -10 ಝಡ್ ಗಣದಲ್ಲಿ ಇದೆಯಲ್ಲ, ಇಲ್ಲಿ ಝಡ್ ಗಣದಲ್ಲಿದೆ. ಆದ್ರಿಂದ ಇನ್ನೇನಂತ ಬರೆಯುವುದು? ಗುಣಾಕಾರದ ಆವೃತ ಗುಣ ಎ ಇಂಟು ಡಿ ಇಸ್ ಈಕ್ವಲ್ ಟು ಸಿ, ಸಿ ಝಡ್ ಗಣಕ್ಕೆ ಸೇರಿದೆ. ಇದಕ್ಕೇನು? ಗುಣಾಕಾರದ ಆವೃತ ಗುಣ. ಗುಣಾಕಾರದ ಆವೃತ ಗುಣ ಹೇಳ್ಬೋದಲ್ವಾ? ಎರಡನೇ ಗುಣಲಕ್ಷಣ, ಎರಡನೇ ಗುಣಲಕ್ಷಣ ಪರಿವರ್ತನೀಯ ಗುಣ. ಪರಿವರ್ತನೀಯ ಗುಣ ಏನು? ಪರಿವರ್ತನೀಯ ಗುಣ ಅಂತ ಹೇಳಿದ್ರೆ ಅದು ಸಹ ಸಂಕಲನಕ್ಕೆ ಸಂಬಂಧಪಟ್ಟಂತೆ ಗುಣಾಕಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ಬೋದು. ಏನು ಪರಿವರ್ತನೀಯ ಗುಣ ಅಂದ್ರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಷ್ಟೇ. ಇದು ಪರಿವರ್ತನೀಯ ಅಂದ್ರೆ ಎ ಮತ್ತು ಬಿ ಅಂತಕ್ಕಂಥ ಝಡ್ ಗಣದಲ್ಲಿರುವ ಎರಡು ಸಂಖ್ಯೆ ತೆಗೆದುಕೊಳ್ಳಿ. ಎ ಮತ್ತು ಬಿ ಕೂಡಿ ಅಥವಾ ಬಿ ಮತ್ತು ಎ ಕೂಡಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಗೆ ಸಮನಾಗಿರುತ್ತದೆ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಇದನ್ನೇಂತ ಹೇಳ್ತೀವಿ? ಪರಿವರ್ತನೀಯ ಗುಣ. ಪರಿವರ್ತನೀಯ ಗುಣ ಅಂದ್ರೆ 2 + 6 ಇಸ್ ಈಕ್ವಲ್ ಟು 6 + 2. 2 + 6 ಕೂಡಿದ್ರು 8, 6 + 2 ಕೂಡಿದ್ರು 8. ಹೌದಾ? ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಇದನ್ನ ಸಂಕಲನದ ಪರಿವರ್ತನೀಯ ಗುಣ. ಅದೇ ತರನೇ ಗುಣಾಕಾರದ ಪರಿವರ್ತನೀಯ ಗುಣ ಅಂತ ಹೇಗೆ ಹೇಳ್ಬೋದು? ಈಗ ಗುಣಾಕಾರದ ಪರಿವರ್ತನೀಯ ಗುಣ ಅಂತ ಏನು ಹೇಳೋದು? ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ. ವೆರಿ ಗುಡ್. ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ. ಇದನ್ನೇಂತ ಬರೆಯುವುದು? ಗುಣಾಕಾರದ ಪರಿವರ್ತನೀಯ ಗುಣ. ಪರಿವರ್ತನೀಯ ಗುಣ ಅಂದ್ರೆ ಏನಿರುತ್ತೆ ಅಂತ ಗೊತ್ತಾಯ್ತು ನಿಮಗೆ? ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಇದು ಸಂಕಲನದ ಪರಿವರ್ತನೀಯ ಗುಣ. ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ. ಇದು ಗುಣಾಕಾರದ ಪರಿವರ್ತನೀಯ ಗುಣ. ಹೌದಾ? ಅದನ್ನ ನೋಡ್ಬೋದು. 2 × 6 = 6 × 2 2 ಆದ್ರೆ 12, 6 ಆದ್ರೆ 12. ಇದು 12, ಇದು 12. ಎಡಭಾಗ ಬಲಭಾಗಕ್ಕೆ ಸಮನಾಗಿರುತ್ತೆ. ಹೌದಲ್ವಾ? ಇದು ಗುಣಾಕಾರದ ಪರಿವರ್ತನೀಯ ಗುಣ. ಕೂತ್ಕೊಳ್ಳಿ. ನೀವು ಉದಾಹರಣೆ ಬರೀಕು ಬರ್ತಿರಲ್ಲ. ಈಗ ನಿಮಗೆ ಹೋಮ್ವರ್ಕ್ ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರತಿಯೊಂದು ಗುಣಲಕ್ಷಣಗಳನ್ನ ನೀವು ಬರೀಬೇಕು. ಜೊತೆಗೆ ಅದರ ಒಂದು ಉದಾಹರಣೆಗಳನ್ನ 4 ಬರ್ಕೊಂಡು ಬಂದಿರಬೇಕು.
ಹೀಗೆ ನಾವು ನಿಮಗೆ ಹೋಮ್ವರ್ಕನ್ನು ನೀಡಿರ್ತೇನೆ. ಹೋಮ್ವರ್ಕ್ ಬರ್ತದೆ. ಗೊತ್ತಾಯ್ತಾ? ಎಷ್ಟಾಯ್ತು?